ಯೂಟ್ಯೂಬ್ ಚಾನಲ್. ಇವತ್ತು ಬಂದ್ಬಿಟ್ಟು ನಾವು ಟೊಮೊಟೊ ಬಾತ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟ್. ಇದು ಸಾಜೀರ, ಜೀರಿಗೆ, ಮೆಣಸು, ಏಲಕ್ಕಿ, ಲವಂಗ, ದಾಲ್ಚೀನಿ, ಎಲೆಪತ್ರೆ ಮಿಕ್ಸಿಗೆ ಹಾಕೋಬೇಕು. ಟೊಮೆಟೊ, ಕೊತ್ತಂಬರಿ, ಬೇಕಂದರೆ ಆಪ್ಷನಲ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀವಿ. ಇದು ಫ್ರೆಶ್ ಇದೆ ಅಂತೇಳಿ ಅಲ್ಲನ ಹಾಕೋತೀವಿ. ಇದನ್ನು ಮಿಕ್ಸಿಗೆ ಹಾಕೋಬೇಕು. ಟೊಮೆಟೊ, ಕೊತ್ತಂಬರಿ, ಅಲ್ಲ ಒಂದು ಸಾದಾ ಈಗ ಇದು ಪೇಸ್ಟ್ ರೆಡಿಯಾಗಿದೆ. ತುಪ್ಪನ ಹಾಕ್ತಿದ್ದೀನಿ ಒಂಚೂರು. ಈ ಎಲ್ಲ ಮಸಾಲೆ ಪದಾರ್ಥಗಳನ್ನ ಹಾಕೋಬೇಕು. ಅವಾಗ ಸ್ವಲ್ಪ ಫ್ಲೇಮ್ನ ಸಣ್ಣಗೆ ಇಟ್ಕೊಳ್ಳಿ. ಬೆಳ್ಳುಳ್ಳಿ ಪೇಸ್ಟ್, ಪೌಡ್ರು ರುಚಿಗೆ ಇದು ನಾವು ಮನೇಲಿ ಮಾಡಿರೋ ಮಸಾಲೆ. ಇದು ನೋಡಿ, ಇವಾಗ ಟೊಮೆಟೊ ಎಲ್ಲ ಎಣ್ಣೆ ಬಿಡ್ತಿದೆ. ಅವಾಗ ಸಿಕ್ತು ಮಿಕ್ಸಿಗೆ ಹಾಕೊಂಡಾಗ. ಇವಾಗ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ರುಬ್ಬಿದ್ದು ನೀರಿರ್ತಲ್ಲ, ಇದೊಂಚೂರು ಕುದಿಬೇಕು. ಕುದಿ ಬರೋ ತನಕ ವೇಟ್ ಮಾಡಿ. ಸ್ವಲ್ಪ ಲೋ ಫ್ಲೇಮಿಂದ ಸ್ವಲ್ಪ ಜೋರಾಗಿ ಇಟ್ಕೊಂಡು ಫ್ಲೇಮ್ನ. ಇದು ಎಣ್ಣೆ ಅಂಶ ಬಿಡುತ್ತೆ. ಆಗಲೇ ಲೈಟಾಗಿ ಎಣ್ಣೆ ಅಂಶ ಬಿಡ್ತಿದೆ. ಇವಾಗ ಕುದಿ ಬರ್ತಿದೆ. ಫ್ಲೇಮ್ನ ಸಣ್ಣಾಗಿ ಇಟ್ಕೊಂಡು ಅವು ಯಾವ ಬರ್ಬಾರ್ದಪ್ಪ. ಅಕ್ಕಿನ ಹಾಕೊಂಡ್ಬಿಡಿ. ಅವಾಗಲೇ ಹೇಳಿದ್ನಲ್ಲ, ಬಾಸುಮತಿ ರೈಸ್ ಮತ್ತು ನಾರ್ಮಲ್ ರೈಸ್ ಒಂದೊಂದು ಗ್ಲಾಸ್ ಅಳತೆ ತೋರಿಸಿದ್ನಲ್ಲ ನಿಮಗೆ. ನೆನೆ ಇಟ್ಕೊಂಡಿರ ಅಕ್ಕಿ ಇದು ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಒಂದು 15 ನಿಮಿಷ. ಇವಾಗ ಇದನ್ನ ಕಲಸಿ ಇನ್ನೊಂದು ಗ್ಲಾಸ್ ನೀರು ಹಾಕ್ತೀನಿ. ತೋರಿಸಿದ್ನಲ್ಲ ಅದೇ ಗ್ಲಾಸ್ ಅಳತೆಯಿಂದ ಇನ್ನೊಂದು ಗ್ಲಾಸ್ ನೀರು ಹಾಕ್ತಿದ್ದೀನಿ. ಯಾಕಂದರೆ ಜಾಸ್ತಿ ನೀರಿದೆ ಆಲ್ರೆಡಿ, ಅದಕ್ಕೆ ಒಂದು ಗ್ಲಾಸ್ ನೀರು ಸಾಕು. ಅಳತೆ ಬೇಕಂದರೆ 1 ಗ್ಲಾಸ್ ಅಕ್ಕಿಗೆ 2.5 ಗ್ಲಾಸ್ ನೀರಾದರೆ ಸಾಕು. ಯಾಕಂದರೆ ಉದುರು ಬರಬೇಕು ಈ ರೈಸು, ಮುದ್ದೆ ಆದರೆ ಚೆನ್ನಾಗಿರಲ್ಲ. ಚೂರು ಕುದಿ ಬರೋವರೆಗೂ ಹಾಗೆ ಬಿಟ್ಕೊಂಡು 2 ವಿಸಿಲ್ ಹೊಡಿಸ್ಬಿಟ್ರೆ ಟೊಮೊಟೊ ರೈಸ್ ರೆಡಿ ಟು ಈಟ್. ಕುದಿ ಬರ್ತಾ ಇದೆ. ಈ ಟೈಮಲ್ಲಿ 2 ವಿಸಿಲ್ ಬಂದರೆ ಸಾಕು. 2 ವಿಸಿಲ್ ಆಯ್ತು.
ಸ್ಟ್ರೇಟಾಗಿ ಹಾಕಿದರೆ ತಿನ್ನಲ್ಲ, ಹಿಂಗಾಗಿ ಗ್ರೈಂಡ್ ಮಾಡಿಕೊಂಡೆ. ಅದಕ್ಕೆ ಈ ರೀತಿ ಆಗಿದೆ. ಸ್ಮೆಲ್ಲು ಚೆನ್ನಾಗಿದೆ. ಆಮೇಲೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದನ್ನು. ಆಮೇಲೆ ಟಿಫನ್ಗೂ ಕಳಿಸ್ಬೋದು. ಅದ್ರ ಜೊತೆ ನಾನು ರಾಯ್ತ ಮಾಡಿದ್ದೀನಿ. ರೆಡಿ ಟು ಸರ್ವ್. ನಮಗೆ ಟೊಮೊಟೊ ಬಾತ್ ಮಾಡಿಕೊಟ್ಟಿದ್ದಾರೆ. ಈಗ ಟೇಸ್ಟ್ ಮಾಡೋಣ. ರಾಯ್ತ ಟೊಮೆಟೊ ಬಾತ್ ಕಾಂಬಿನೇಷನ್ ಅಂತೂ ಮಸ್ತ್ ಅದ ರೀ. ತುಂಬ ಚಂದ ಆಗ್ಯದ. ನೀವು ಒಂದ್ಸತಿ ಮನೆಯೊಳಗೆ ಮಾಡಿ ಟೇಸ್ಟ್ ಮಾಡಬೇಕು. ಹೇಳಕ್ ಪದಗಳಿಲ್ಲ, ಅಷ್ಟು ಚಂದ ಆಗ್ಯದ. ಸ್ವರ್ಗಕ್ಕೆ ಮತ್ತು ಭೂಮಿಗೆ 2 ಇಂಚಿನಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿರಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ನಮ್ಮ ವಿಡಿಯೋ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಗಂಟೆನ ಒತ್ತಿರಿ. ನಾವು ಯಾವುದೇ ಹೊಸ ವಿಡಿಯೋ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ನೆಕ್ಸ್ಟ್ ವಿಡಿಯೋ ಜೊತೆ